ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ಮೈಸೂರು. ಇಂದಿನ ಸಂಚಿಕೆಯಲ್ಲಿ ಎಲ್.ಆರ್. ಈಶ್ವರಿ ಕ್ಯಾಬರೆ ಮತ್ತು ಕ್ಲಬ್ ಡ್ಯಾನ್ಸ್ ಗಾಯಕಿ. ಪ್ರಸಿದ್ಧ ಹಿನ್ನೆಲೆ ಗಾಯಕಿ ಎಲ್.ಆರ್. ಈಶ್ವರಿ ಲೌರ್ಡೆ ಮೇರಿ ರಾಜೇಶ್ವರಿ ಅವರು 1939ರ ಡಿಸೆಂಬರ್ 7ರಂದು ಚೆನ್ನೈನಲ್ಲಿ ಜನಿಸಿದರು. ತಮಿಳು, ತೆಲುಗು, ಕನ್ನಡ, ಮಲಯಾಳಂ ಸೇರಿದಂತೆ ಹಲವು ಭಾಷೆಗಳಲ್ಲಿ ಸಾವಿರಾರು ಜನಪ್ರಿಯ ಗೀತೆಗಳನ್ನು ಹಾಡಿರುವ ಇವರು ತಮ್ಮ ವಿಶಿಷ್ಟ ಹಾಗೂ ತುಂಟತನದ ಧ್ವನಿಯಿಂದ ಭಾರತೀಯ ಚಿತ್ರರಂಗದಲ್ಲಿ ಕ್ಯಾಬರೆ ಮತ್ತು ಪಾರ್ಟಿ ಹಾಡುಗ ರಾಣಿ ಎಂದೇ ಪ್ರಖ್ಯಾತಿ ಪಡೆದಿದ್ದಾರೆ. 1950ರ ದಶಕದಲ್ಲಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದ ಇವರು ತಮ್ಮ ತಾಯಿಯೊಂದಿಗೆ ಸ್ಟುಡಿಯೋಗಳಲ್ಲಿ ಹಾಡುವ ಮೂಲಕ ಚಿತ್ರರಂಗ ಪ್ರವೇಶಿಸಿದರು. ತಮಿಳು, ತೆಲುಗು, ಕನ್ನಡ, ಮಲಯಾಳಂ, ತುಳು, ಕೊಂಕಣಿ, ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಹಾಡಿದ್ದಾರೆ. ಕನ್ನಡದಲ್ಲಿ ಬಂಗಾರ ಮನುಷ್ಯ, ನಾಗರಹಾವು, ಮೂತೇರ್ಮಗ ಅಯ್ಯೋ ಸೇರಿದಂತೆ ಹಲವಾರು ಐತಿಹಾಸಿಕ ಚಿತ್ರಗಳಿಗೆ ಧ್ವನಿಯಾಗಿದ್ದಾರೆ. ಭಾರತೀಯ ಚಿತ್ರರಂಗಕ್ಕೆ ಇವರು ನೀಡಿರುವ ಕೊಡುಗೆ ಅನ್ನು ಪರಿಗಣಿಸಿ ಹಲವು ರಾಜ್ಯ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ. ಇವರ ಹಿನ್ನೆಲೆ ಗಾಯನ ಹಾಗೂ ಹೆಚ್ಚಿನ ವಿವರಗಳನ್ನು ಈಗ ತಿಳಿಯೋಣ. ಎಲ್.ಆರ್. ಈಶ್ವರಿ ಅವರು ಚೆನ್ನೈನ ರೋಮನ್ ಕ್ಯಾಥೋಲಿಕ್ ಕುಟುಂಬದಲ್ಲಿ ಡಿಸೆಂಬರ್ 7, 1939ರಂದು ಜನಿಸಿದರು. ಅವರ ತಂದೆ ಆಂಟೋನಿ ದೇವರಾಜ್ ಮತ್ತು ತಾಯಿ ರೆಗೀನಾ ಮೇರಿ ನಿರ್ಮಲಾ. ಅವರ ವಂಶಸ್ಥರು ಮದುರೈ ಬಳಿಯ ಪರಮಕುಡಿ ಗ್ರಾಮಕ್ಕೆ ಸೇರಿದವರು. ಎಲ್.ಆರ್. ಈಶ್ವರಿ ಅವರು ಪೂರ್ಣ ಹೆಸರು ಲೌರ್ಡೆ ಮೇರಿ ರಾಜೇಶ್ವರಿ. ಅಂದಿನ ಕಾಲದಲ್ಲಿ ಎಂ.ಎಸ್. ರಾಜೇಶ್ವರಿ ಎಂಬ ಪ್ರಸಿದ್ಧ ಗಾಯಕಿಯೊಬ್ಬರು ಇದ್ದುದರಿಂದ ಇವರು ತಮ್ಮ ಹೆಸರನ್ನು ಎಲ್.ಆರ್. ಈಶ್ವರಿ ಎಂದು ಕಿರಿದು ಮಾಡಿಕೊಂಡರು. ಎಲ್.ಆರ್. ಈಶ್ವರಿ ಅವರಿಗೆ ಸಾಂಪ್ರದಾಯಿಕ ಸಂಗೀತ ಶಿಕ್ಷಣ ಪಾಠವೇನು ದಕ್ಕಲಿಲ್ಲ. ಅವರ ತಾಯಿ ಚಲನಚಿತ್ರರಂಗದ ವೃಂದ ಗಾಯಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ತಮ್ಮ ತಾಯಿಯೊಡನೆ ಸ್ಟುಡಿಯೋಗೆ ಹೋಗುತ್ತಿದ್ದ ಎಲ್.ಆರ್. ಈಶ್ವರಿ ತಾವು ವೃಂದ ಗಾಯಕಿಯಾದರೂ ಶೀಘ್ರ ಪ್ರಮುಖ ಗಾಯಕಿಯಾಗಿ ಹೊರಹೊಮ್ಮಿದರು. ಅವರಿಗೆ ಎಂ.ಎಸ್. ವಿಶ್ವನಾಥನ್ ಅವರು 1958ರ ವರ್ಷದಲ್ಲಿ ನಲ್ಲ ಎಡತ್ತು ಸಂಬಂಧಂ ಎಂಬ ತಮಿಳು ಚಿತ್ರದಲ್ಲಿ ಅವಕಾಶ ನೀಡಿದರು. 1961ರಲ್ಲಿ ತೆರೆಕಂಡ ಪ್ರಸಿದ್ಧ ತಮಿಳು ಚಿತ್ರ ವಾಸ ಮಲರ್ ನಲ್ಲಿ ವಿಶ್ವನಾಥ್ ರಾಮಮೂರ್ತಿ ಅವರ ನಿರ್ದೇಶನದಲ್ಲಿ ಮೂಡಿಬಂದ ವಾರಾಯಿ ಎಂತೋಯಿ ವಾರಾಯೋ ಎಂಬ ಗೀತೆ ಬಹು ಜನಪ್ರಿಯವಾಯಿತು. ಮುಂದೆ ಅವರು ಸುಮಾರು 2 ದಶಕಗಳ ಕಾಲ ಜನಪ್ರಿಯ ಗಾಯಕಿಯಾಗಿ ಚಿತ್ರರಂಗದಲ್ಲಿ ವಿಜೃಂಭಿಸಿದರು. ಕೆಲವೊಂದು ಗಾಯಕರ ಧ್ವನಿಯಲ್ಲಿ ಒಂದು ರೀತಿಯ ವಿಶಿಷ್ಟ ಒಳಹು ಇರುತ್ತದೆ. ಆ ಧ್ವನಿ ಅಂತರಾಳವನ್ನು ತಟ್ಟುವ ಮಾದಕತೆ ಮೋಡಿ ಅವರ್ಣನೀಯವಾದದ್ದು. ಅಂತಹ ಧ್ವನಿ ಹೊಂದಿರುವವರು ಬಹಳ ಬಹಳ ಅಪರೂಪ. ಅಂತಹ ಅಪರೂಪದ ಧ್ವನಿ ಎಲ್.ಆರ್. ಈಶ್ವರಿ ಅವರದು. ಎಲ್.ಆರ್. ಈಶ್ವರಿ ಎಂದರೆ ತಕ್ಷಣ ನೆನಪಿಗೆ ಬರುವ ಹಾಡೆಂದರೆ ಯೋಕೆ ನಾನು ಬಳ್ಳಿಯ ಮಿಂಚು ಕಣ್ಣು ಕತ್ತಿಯ ಹಂಚು ಎಂಬ ಹಾಡು. ಎಲ್.ಆರ್. ಈಶ್ವರಿ ಅವರು ಉಚ್ಚಾರದಲ್ಲಿ ಈ ಗೀತೆ ನೀಡುವ ಸೊಬಗು ವಿಶಿಷ್ಟವಾದದ್ದು. ಕುಳ್ಳ ಏಜೆಂಟ್ 00ನಲ್ಲಿ ಚಿತ್ರದಲ್ಲಿ ಸಿಂಗಾಪುರದಿಂದ ಬಂದೆ ಬಂಗಾರವಾ ಹೊತ್ತು ತಂದೆ ತಂಗಾತೀನಿ ಇಲ್ಲಿ ಬಾ 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 ಎಂಬಲ್ಲಿನ ತುಂಟಾಟ ಆ ಹಾಡಿನಲ್ಲಿ ಕಂಡು ಬರ್ತದೆ. ಆ ಹಾಡು ಆಲಿಸುವ ಕಿವಿಗಳಿಗೆ ಮುಟ್ಟಿಸುವ ಸಂತೋಷ ಅಪ್ರತಿಮವಾದದ್ದು. ಸಿಡಿಕ್ಯಾಕೋ ನನ್ನ ಜಾಣ, ಇಟ್ಟಾಯ್ತು ನಿನ್ನ ಮೇಲೆ ಪ್ರಾಣ ಅಂತ ಒಂದು ಹಾಡು. ದೂರದಿಂದ ಬಂದಂತ ಸುಂದರಂಗ ಜಾಣ. ಆಮೇಲೆ ಬಾಡಿ ಕಟ್ಟಿ ನೋಡು ಬರೋ ಮೀಸೆ ಬಾವಾ. ಮತ್ತೊಂದು ನಮ್ಮೂರ್ನಾಗ್ನೇನೊಬ್ನೇ ಜಾಣ. ಮತ್ತೊಂದು ಬಾಮಾ ಬಾಮಾ ನೀನರಿಯೇ ಮನದ ಮರ್ಮ. ಮತ್ತೊಂದು ರಸಿಕ ನಿಮ್ಮೆಲ್ಲನೆ ಓಲಾಡು ರಸದ ನಿಮಿಷ ನೀ ಕಂಡಾಗಲೇ ಮೇರೆದಾಡು. ಮತ್ತೊಂದು ಸುಮಬಾಲೆಯ ಪ್ರೇಮದ ಸಿರಿಯೇ. ಮತ್ತೊಂದು ದೂರದಿಂದ ಬಂದವರೇ ಬಾಗಿಲಲ್ಲಿ ನಿಂದವರೇ, ಮಂದಿರವು ಚೆನ್ನಿದೆಯೇ ಆರಾಮವಾಗಿದೆಯೇ, ಅಯ್ಯಯ್ಯಯ್ಯೋ ಅಳಿ ಮುಖ ಯಾವಾಗ ಬಂದೆ ಬೆಂಗಳೂರು ಪಕ್ಕ.
ಆಶಾ ವಿಲಾಸಿ ಈ ರೂಪರಾಶಿ. ಮಾಡರ್ನ್ ಇಂಡಿಯಾ ನೋಡಿ, ನೀವು ಕಣ್ ಬಿಡಬೇಡಿ. ಹೀಗೆ ಅವರ ಹಾಡುಗಳು ಒಂದಕ್ಕಿಂತ ಒಂದು ಸಂಗೀತ ಪ್ರಿಯರನ್ನು ಬಹಳ ಹಲವು ದಶಕಗಳಿಂದ ಹಿಡಿದಿಟ್ಟಿವೆ. ಅಂತೆಯೇ ದಕ್ಷಿಣ ಭಾರತದ ಪ್ರೇಕ್ಷಕರಿಗೆಲ್ಲ ಮೋಡಿ ಮಾಡಿದ ಮರುಚರಿತ್ರೆಯ ಬಲ್ಲೆ ಬಲ್ಲೆ ಮಗಾಡಿ ವೈ, ತಮಿಳಿನ ಮನ್ಮಥ ಲೀಲಾ ಚಿತ್ರದ ಹಲೋ ಮೈ ಡಿಯರ್ ರಾಂಗ್ ನಂಬರ್, ಇವೆಲ್ಲ ಹುಟ್ಟಿಸಿದ ಜನಪ್ರಿಯ ಗೀತೆ ಅಸಾಧಾರಣವಾದದ್ದು. ಅವರ ಧ್ವನಿಯಲ್ಲಿ ಮೂಡಿದ ಆದಿದೇವ ಆದಿಮೂಲ ಆದಿ ಬ್ರಹ್ಮ ಜೋ ಜೋ, ಪರಮ ಪುರುಷ ಪರಬ್ರಹ್ಮ ಪುರುಷೋತ್ತಮ ಜೋ ಜೋ ಎಂಬ ಭಕ್ತಿ ಗೀತೆ ಕೂಡ ಜನಪ್ರಿಯವಾಗಿದೆ. ದಕ್ಷಿಣ ಭಾರತದ ಎಲ್ಲ ಭಾಷೆಗಳಲ್ಲೂ ಧ್ವನಿ ಮೂಡಿಸಿದ ಎಲ್ಲರೀಶ್ವರಿ ಹಾಡಿದ ಸಂಖ್ಯೆಗಳಿಗೆ ಲೆಕ್ಕವೇ ಇಲ್ಲ. ಅಷ್ಟೊಂದು ಹಾಡುಗಳು ಅವರ ಧ್ವನಿಯಲ್ಲಿ ಮೂಡಿ ಬಂದಿದೆ. ಚಲನಚಿತ್ರಗಳಲ್ಲಿ ಮಾದಕ ತುಂಟಾಟದ ಹಾಡುಗಳು ಎಷ್ಟು ಹಾಡಿದ್ದವರು ಅವಕ್ಕೆ ಸರಿಸಮನಾಗಿ ಭಕ್ತಿಗೀತೆಗಳನ್ನು ಕೂಡ ಹಾಡಿದ್ದಾರೆ. ಶೀಘ್ರಗತಿಯಲ್ಲಿ ಸಾಗುವ ಹಾಡುಗಳಿಗೆ ಅವರದ್ದು ಹೇಳಿ ಮಾಡಿಸಿದಂತಹ ಧ್ವನಿ ಎಂಬ ಅಭಿಪ್ರಾಯ ಚಿತ್ರರಂಗದಲ್ಲಿ ಮೂಡಿ ಬರ್ತದೆ. ತನಗೆ ಮಾತು ತಿಳಿದಿಯತು ಎಂದು ಅರಿವಿಗೆ ಬಂದಿನಿಂದ ನಾನು ಹಾಡುತ್ತಲೇ ಇರುವೆ ಎಂದು ಎಲ್ಲರೇಶ್ವರವರ ಬಗ್ಗೆ ಅವರ ತಾತ ಮತ್ತು ತಾಯಿಗೆ ಹಾಡಲೆಂದೇ ಹುಟ್ಟಿದ್ದಾಳೆ ಎಂದು ಹೇಳಿದ ಮಾತೇ ಆಕೆಗೆ ಒಂದು ನಿಜ ಎಂಬ ಬಾಬಾ ಹುಟ್ಟಿಸಿ ಅಂತೆಯೇ ಹಾಡುತ್ತಲೇ ಬಂದಿದ್ದಾರೆ. ಅವರು ನಾನು ಎಲ್ಲರೀಶ್ವರಿ ಎಂದು ಹೇಳುವ ಮೂಲಕ ಎಲ್ಲರೇಶ್ವರಿ ಸಮಸ್ತ ಸಂಗೀತ ರಸಿಕರನ್ನು ಇಷ್ಟಪಡುವರು. ರಸಿಕ ರಸಿಕ